ಇಷ್ಟೊತ್ತರೆಗೂ ನಾವು ಕಲ್ಟಿವೇಶನ್ ನೋಡಿದ್ವಲ್ಲ, ಇದು ಜಿನ್ ನಾವು ನೋಡೋದು ಝೀರೋ ಕಲ್ಟಿವೇಶನ್ ಗೆ. ಯಾವುದೇ ರೀತಿ ಕಳೆಗಳು ಬೆಳೆಯೋದಿಲ್ಲ, ನೀರು ಹೋಗುತ್ತೆ ಒಳಗಡೆ, ನೀರು ಹೋಗುತ್ತೆ, ಗಾಳಿ ಹೋಗುತ್ತೆ ಒಳಗಡೆ. ಓಕೆ, ಕಳೆ ಮಾತ್ರ ಆಚೆಗೆ ಬಿಡಲ್ಲ. ಇದು ತೆಂಗಿನ ನಾರಲ್ಲಿ ಮಾಡಿರ್ತಕ್ಕಂಥ ವೀಡ್ ಮ್ಯಾಟ್. ಸೂಪರ್ ಅಲ್ಲ, ನೋಡಿ ಚೆನ್ನಾಗಿದೆ. ಓಕೆ ಸರ್, ವೀಡ್ ಮ್ಯಾಟ್ ಹಾಕಿದ್ರೆ ಒಂದು ಕಳೆ ಕಂಟ್ರೋಲ್ ಆಗುತ್ತೆ, ದಿನ ಕಳೆದಂಗೆ ಇದೇ ಕೊಳ್ತು ಗೊಬ್ಬರ ಆಗುತ್ತೆ. ಕೃಷಿಕ ಮಾಡರ್ನ್ ಆಗ್ತಾ ಇದ್ದಾನೆ ಅನ್ನೋದಕ್ಕೆ ಇವು ನೋಡಿ ಸಾಕ್ಷಿ. ಮಾರ್ಕೆಟ್ ಅಲ್ಲಿ ಹಸಿ ತರಕಾರಿ ಒಣ ತರಕಾರಿ ಅಂತ ಹೇಳ್ತೀವಲ್ಲ, ಅದರಿಂದ ಮಾಡಿರ್ತಕ್ಕಂಥ ಹಸಿ ಗೊಬ್ಬರ ಇದು. ತುಮಕೂರಿನ ಪ್ರಧಾನಮಂತ್ರಿಗಳು ಹೊಗಳಿದ್ರು, ಜೈನ ಕೃಷಿನಲ್ಲಿ ಇಡೀ ದೇಶದಲ್ಲಿ ಹೈಯೆಸ್ಟ್ ಪ್ರೊಡ್ಯೂಸ್ ಆಗ್ತಿರೋದು ತುಮಕೂರು ಜಿಲ್ಲೆನಲ್ಲಿ ಅಂತ ಹೇಳಿ. ಸೊ ಒಂದು ಪ್ರಾಡಕ್ಟ್ ಮಿಸ್ ಆಗಕ್ ಸಾಧ್ಯನೇ ಇಲ್ಲ. ಒಂಥರ ಕನಸಿನ ಕೂಸಿದು, ಈ ಅಗ್ರಿಮಾಲ್ ಮಾಡ್ಬೇಕು ಅನ್ನೋದಂತರ ನಮ್ದು ಕನಸಿನ ಕೂಸು. ಸೊ ಹಾಗಾಗಿ ಇದಕ್ಕೆ ನಾವು ಶತ ಪ್ರಯತ್ನ ಮಾಡೇ ಮಾಡ್ತಿದ್ದೀವಿ. ಏನು ನಾವು ಹೈನುಗಾರಿಕೆ ಮಾಡ್ತಾ ಇದೀವಿ ಅಂತಾರಲ್ಲ, ಒಂದು ಸಲ ಮೇವು ಕಟ್ ಮಾಡ್ಕೊಂಡ್ ಹಾಕೋದ್ರಿಂದ ಇದು ಸೈಲೇಜ್ ಬ್ಯಾಗ್ ಬರುತ್ತೆ. ಇದು 1 ಟನ್ ಬರುತ್ತೆ. 1 ಟನ್ ಬೇಕು ಅಂದ್ರೆ 1 ಟನ್ ಸಿಗುತ್ತೆ. ರೈನ್ ಕೋಟ್ ₹100 ಸಿಗುತ್ತೆ. ಇಲ್ಲ ಮೇಡಮ್, ನಾನು ಹೇಳಿದ್ನಲ್ಲ, 8ನೇ ದಿನಕ್ಕೆ ಅದನ್ನ ತೆಗೆದು ಹಸುಗಳಿಗೆ ಹಾಕೋದ್ರಿಂದ ಒಂದು ಹಸುಗಳ ಆರೋಗ್ಯ ವೃದ್ಧಿ ಆಗುತ್ತೆ, ಮತ್ತೆ ಹಾಲಿನ ಇಳುವರಿ ಕೂಡ ಮತ್ತೆ ಗುಣಮಟ್ಟ ಕೂಡ ಹೆಚ್ಚಿಗೆ ಆಗುತ್ತೆ. ಇಲ್ಲಿ ನಾವೇನು ಅಗ್ರಿಮಾಲ್ ಅಂತ ಹೆಸರಿಟ್ಬಿಟ್ಟು ಮೂಗ್ದಾರ ಇಲ್ಲ ಅಂತಂದ್ರೆ ಇದು ಬರೋದಿಲ್ಲ. ರೈತ ಬಾಂಧವರೇ, ಕೃಷಿ ಮೇಳಕ್ಕೆ ಹೋದ್ರೆ ಒಂದಲ್ಲ ಒಂದು ಪ್ರಾಡಕ್ಟ್ಗಳು ಮಿಸ್ ಆಗ್ಬೋದು ನಿಮ್ಗೆ. ಅದೇ ನೀವು ತುಮಕೂರಲ್ಲಿರುವಂಥ ಅಗ್ರಿ ಮಾಲಿಗೆ ಬಂದರೆ ಒಂದು ಪ್ರಾಡಕ್ಟ್ ಮಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟಾಗಿ ಹೇಳಿದ್ರೆ ಮೇಡಮ್, ಎಕ್ಸಾಕ್ಟ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಮಿಸ್ ಆಗಲ್ಲ. ಒಂದು ವೇಳೆ ಅಂತ ಪ್ರಾಡಕ್ಟ್ ಏನಾದ್ರು ಮಿಸ್ ಆಗಿತ್ತು ಅಂತಂದ್ರೆ ನಮ್ಮ ರೈತರುಗಳು ನಮ್ಗೆ ಹೇಳಿಸಿದ್ರೆ ಅದನ್ನ 100% ನಾವಿಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಮೇಡಮ್. ಓಕೆ, ತಗೊಂಡ್ ಬಂದ್ಬಿಟ್ಟು ಇಟ್ಬಿಡ್ತೀರಾ? ಖಂಡಿತ ನಾವು ತಗೊಂಡ್ ಬಂದಿರ್ತೀವಿ. ಇದನ್ನ ನಾವು ಇದು ನಮ್ಮ ಕನಸಿನ ಕೂಸಿದು, ಈ ಅಗ್ರಿಮಾಲ್ ಮಾಡ್ಬೇಕು ಅನ್ನೋದಂತರ ನಮ್ದು ಕನಸಿನ ಕೂಸು. ಸೊ ಹಾಗಾಗಿ ಇದಕ್ಕೆ ನಾವು ಶತ ಪ್ರಯತ್ನ ಮಾಡೇ ಮಾಡ್ತಿದ್ದೀವಿ. ನಿಜ ಕಣ್ರಿ, ರೈತ ಒಂದು ಅಂಗಡಿಗೆ ಒಂದು ಸ್ಥಳಕ್ಕೆ ಅಂತ ಬಂದ್ರೆ ಆತನಿಗೆ ಎಲ್ಲಾನು ಕೂಡ ಸಿಕ್ಬಿಡ್ಲಿ ಅನ್ನೋದೊಂದು ನಿಮ್ಮ ಆಶಾ ಮನೋಭಾವ ಇಟ್ಕೊಂಡು ಮಾಡಿದಿರಲ್ಲ, ಗ್ರೇಟ್ ಸರ್. ಇದೇನು ಸರ್ ಇದು ಶೂ? ಮೇಡಮ್, ಇದು ಬಂದು ಪ್ರೊಟೆಕ್ಷನ್ ಶೂ ಅಂತ ಹೇಳಿ. ಅಂದ್ರೆ ಏನು ನಮ್ಮ ರೈತರು ತೋಟದಲ್ಲಿ ಮುಳ್ಳಿರುತ್ತೆ, ಕಲ್ಲಿರುತ್ತೆ, ಅಥವಾ ಜಾಸ್ತಿ ಕಸ ಬೆಳೆದಿರುತ್ತೆ, ಅದ್ರ ಮಧ್ಯದಲ್ಲಿ ಅಡ್ಡಾಡ್ಬೇಕು ಅಂತಂದ್ರೆ ಈ ತರ ಸೇಫ್ಟಿ ಶೂಸ್ ಬೇಕು. ಅವುಗಳಿಂದ ರಕ್ಷಿಸ್ಕೊಳಕಾಗಿರ್ಬೋದು, ಅಥವಾ ಏನು ಮುಳ್ಳು ಕಲ್ಲಿಂದ ರಕ್ಷಿಸ್ಕೊಳಕಾಗಿರ್ಬೋದು, ಅದರಲ್ಲಿ ಸಿಗುತ್ತೆ. ಇದರಲ್ಲೂ 3 ವೆರೈಟಿ ಇದೆ ಮೇಡಮ್. ವೆಯ್ಟ್ ಇರೋದಿದೆ, ವೆಯ್ಟ್ಲೆಸ್ ಇದೆ. ಇದೆಲ್ಲ ಬಂದು ವೆಯ್ಟ್ಲೆಸ್ ಬರುತ್ತೆ. ಸೊ ಈ ತರ ಶೂಸ್ ಎಲ್ಲ ಬಂದು ವೆಯ್ಟ್ಲೆಸ್ ಬರುತ್ತೆ ಮೇಡಮ್. ಸೊ ಹಾಗಾಗಿ ಇವೆಲ್ಲ ಸೇಫ್ಟಿ ಶೂಸ್ ಬರುತ್ತೆ. ಇನ್ನು ಇದೆಲ್ಲ ಒಂದು ಮುಳ್ತಂತಿಗೆ, ಏನು ನಾವು ಫೆನ್ಸಿಂಗ್ ಮಾಡ್ಬೇಕು ಅಂತೀವಲ್ಲ, ಆ ಫೆನ್ಸಿಂಗ್ ಗೆ ಬೇಕಾಗಿರ್ತಕ್ಕಂಥ ಮುಳ್ತಂತಿ, ಅದಕ್ಕೆ GI ವೈರು, ಪ್ರತಿಯೊಂದು ನಮ್ಮಲ್ಲಿ ಸಿಗುತ್ತೆ. ಇದೆಲ್ಲ ಬಂದು ಆಫ್ ಫೀಡರ್ ಅಂತ ಹೇಳಿ ನಾವ್ ಇಲ್ಲಿ ನೋಡಬಹುದು. ಇದು ಪ್ಯಾಂಟ್ ಟೈಪ್ ಇರುತ್ತೆ. ಏನು ಕೆಸರು ಗದ್ದೆನಲ್ಲಿ ಏನಾದ್ರು ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ರೆ, ಅಥವಾ ಕೆರೆಗಳಲ್ಲಿ ತೋಟದಲ್ಲಿ ಅಡ್ಡಾಡ್ಬೇಕು, ನಮಗೆ ಈ ತರ ಫುಲ್ ಪ್ಯಾಂಟ್ ಬೇಕು ಅಂತಂದ್ರೆ ಈ ತರ ಫುಲ್ ವೇಡರ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಕೃಷಿಕ ಮಾಡರ್ನ್ ಆಗ್ತಾ ಇದ್ದಾನೆ ಅನ್ನೋದಕ್ಕೆ ಇವು ನೋಡಿ ಸಾಕ್ಷಿ. ಇವು ಕೂಡ ಲಗ್ಗೆ ಇಟ್ಟಿದಾವು. ಇದರಲ್ಲಿ ಫುಲ್ ವೇಡರ್, ಆಫ್ ವೇಡರ್ ಪ್ರತಿಯೊಂದು ಸಿಗುತ್ತೆ ಮೇಡಮ್. ಓಕೆ ಸರ್. ಸರ್, ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಂದ್ರೆ ಇಲ್ಲಿದೆ ನೋಡಿ ಸರ್, ಇದ್ರ ಬಗ್ಗೆ ನಮ್ಮ ರೈತರಿಗೆ ಹೇಳ್ಬಿಡಿ. ಮೇಡಮ್, ಇಷ್ಟೊತ್ತರೆಗೂ ನಾವು ಕಲ್ಟಿವೇಶನ್ ನೋಡಿದ್ವಲ್ಲ, ಇದು ಜಿನ್ ನಾವು ನೋಡೋದು ಝೀರೋ ಕಲ್ಟಿವೇಶನ್ ಗೆ. ಏನಂತಂದ್ರೆ ಇದನ್ನ ನಾವು ವೀಡ್ ಮ್ಯಾಟ್ ಅಂತ ಹೇಳ್ತೀವಿ. ಏನು ನಾವು ಅಡಿಕೆ ಗಿಡ ಸುತ್ತ ನಾವು ಕಳೆ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಸೊ ಇದೇನು ಅಂತಂದ್ರೆ ಇದು ಅಡಿಕೆ ಗಿಡ ಸುತ್ತ ಈ ತರ ಹಾಕೋದು ಮೇಡಮ್. ಈ ಮಧ್ಯದಲ್ಲಿ ಅಡಿಕೆ ಗಿಡ ಬರುತ್ತಲ್ಲ, ಇದ್ರ ಸುತ್ತ ಯಾವುದೇ ರೀತಿ ಕಳೆಗಳು ಬೆಳೆಯೋದಿಲ್ಲ. ನಿಮ್ಗೆ ಏನಿಲ್ಲ ಅಂತಂದ್ರೆ 2 ರಿಂದ 3 ವರ್ಷ ಈ ವೀಡ್ ಮ್ಯಾಟ್ ಬರುತ್ತೆ. ನಾವು ನೀಟಾಗಿ ಕಾಪಾಡ್ಕೋಬೇಕಷ್ಟೇ. ಅಂದ್ರೆ ಏನು ಟ್ರಾಕ್ಟರ್ಗಳನ್ನ ಓಡಾಡಕ್ ಬಿಡದಂಗೆ, ಏನೋ ಚುಚ್ಚದಂಗೆ ಮಾಡ್ಕೋಬಹುದು. ಅಂದ್ರೆ ಇದರಲ್ಲಿ ಹಂಗಂದ್ಬಿಟ್ಟು ನೀರ್ ಸಪ್ಲೈ ಆಗಲ್ವಾ ಅಂತ ಕೇಳ್ಬಿಡಿ. 100% ನೀರು ಮತ್ತೆ ಗಾಳಿ ಸಪ್ಲೈ ಆಗೇ ಆಗುತ್ತೆ. ಇಲ್ಲ ಅಂತಂದ್ರೆ ಗಿಡಗಳು ಉಳಿಯೋದಿಲ್ಲ. ನೀರು ಹೋಗುತ್ತೆ ಒಳಗಡೆ, ನೀರು ಹೋಗುತ್ತೆ, ಗಾಳಿ ಹೋಗುತ್ತೆ ಒಳಗಡೆ, ಕಳೆ ಮಾತ್ರ ಆಚೆಗೆ ಬಿಡಲ್ಲ, ಬೆಳೆಯಕ್ಕೆ ಬಿಡಲ್ಲ. ಏನಾಗ್ಬೋದು ಸರ್? ಎಷ್ಟು ದಿನಕ್ಕೆ ಆ ಕಳೆ ಎಲ್ಲ ಇದನ್ನ ಡ್ರೈ ಆಗ್ಬೋದು? ಇಲ್ಲ ಮೇಡಮ್, ಇದು ಯಾವಾಗ್ಲೂ ನಿಮ್ಗೆ ಏನಂತಂದ್ರೆ ಗಿಡ ಸುತ್ತ ಇದು ಯಾವಾಗ್ಲೂ ಇರೋದ್ರಿಂದ ಸೂರ್ಯನ ಬೆಳಕೆ ಅದ್ರ ಕೆಳಗಡೆ ಹೋಗೋದಿಲ್ಲ. ಅಂದ್ರೆ ಹೋಗುತ್ತೆ, ಬಟ್ ಅವಕ್ಕೆ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ರೀತಿ ಪೋಷಕಾಂಶಗಳು ಅದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇದು ಗಿಡ ಸುತ್ತ ಇರೋದ್ರಿಂದ ಇದು ವೀಡ್ ಮ್ಯಾಟ್ ಕಳೆನ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಮೂಲ ಬೆಳೆಗೆ ಏನು ಹಾನಿ ಆಗಂಗಿಲ್ಲ. ಅಂದ್ರೆ ಈ ಸುತ್ತಮುತ್ತ ಏನಂತಂದ್ರೆ ನೀರು, ಗಾಳಿ, ಅವಕ್ಕೆ ಸರಿಯಾಗಿ ಸೂರ್ಯನ ಬೆಳಕು ಸಿಗದೇ ಇದ್ದಾಗ ಸುತ್ತಲಿರುವಂತ ಆ ಭೂಮಿಯಿಂದ ಮೂಲ ಬೆಳೆಗಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ ಮೂಲ ಬೆಳೆದು ಸುಳಿ ಮೇಲ್ಗಡೆ ಇರುತ್ತೆ. ಅದನ್ನ ಏನು ಸೂರ್ಯನ ಬೆಳಕನ್ನ ಹೀರ್ಕೊಳ್ಳೋ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಎಲೆಗಳು ಇರ್ತವೆ, ಅದನ್ನ ಮೇಲೆ ಇರ್ತವೆ. ಇದು ಅದು ಕಾಂಡದ ಸುತ್ತ ಅಂದ್ರೆ ತಳಭಾಗದ ನೆಲದ ಮೇಲ್ಗಡೆ ಇರುತ್ತೆ. ಸೊ ಹಾಗಾಗಿ ಇದು ಕಳೆಗಳನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಇದರಲ್ಲಿ ನಮ್ಗೆ 1 ಮೀಟರ್ ಬೇಕಾ, ರೈತರಿಗೆ ಯಾವ್ದು ತರ ಬೇಕೋ ಆ ತರ ಸಿಗುತ್ತೆ. 1 ಮೀಟರ್, 2 ಮೀಟರ್, ಅಥವಾ 1 ಅಡಿ 2 ಅಡಿ ಕಟಿಂಗ್ ಅಲ್ಲಿ ಸಿಗುತ್ತೆ. ಅಡಿಕೆ ತೋಟಕ್ಕಷ್ಟೇ ಅಲ್ದಿ ಸರ್, ಇವಾಗ ಸಾಲಾಗಿನೇ ಹಾಕೊಂಡ್ ಬಿಡ್ಬೇಕು. ಇಲ್ಲಿದೆ ಸಾಲಾಗಿ ಹಾಕೊಂಡು ಹೋಗಕ್ಕೆ, ಸೆಂಟ್ರಲ್ ಹಾಕೊಂಡು ಹೋಗಕ್ಕೆ ಈ ತರ ರೋಲ್ ಬರುತ್ತೆ. ಇದರಲ್ಲಿ 2 ಮೀಟರ್ ಬೇಕು ಅಂದ್ರೆ 2 ಮೀಟರ್ ಸಿಗುತ್ತೆ, 3 ಮೀಟರ್ ಬೇಕು ಅಂದ್ರೆ 3 ಮೀಟರ್ ರೋಲ್ಗಳು ಕೂಡ ಸಿಗುತ್ತೆ. ಇನ್ನ ಅದೇ ರೀತಿ ಇದು ಬಂದು ಮಲ್ಚಿಂಗ್ ಪೇಪರ್ ಅಂತ ಹೇಳಿ. ಮಲ್ಚಿಂಗ್ ಪೇಪರ್ ಏನು ಟೊಮೊಟೊ ಹಾಕಿದೀವಿ ನಾವು, ತರಕಾರಿಗಳು ಹಾಕಿದೀವಿ, ಅದಕ್ಕೆ ನಾವು ಮಲ್ಚಿಂಗ್ ಪೇಪರ್ ಹೋಲ್ ಮಾಡಿ ಏನು ಬೆಳೆಗಳನ್ನ ಹಾಕಕ್ಕೆ, ತರಕಾರಿಗಳನ್ನ ಹಾಕಬೇಕಿರ್ತಕ್ಕಂಥ ಮಲ್ಚಿಂಗ್ ಪೇಪರ್ ಸಿಗುತ್ತೆ. ಇದಕ್ಕೆ ಕಾಸ್ಟ್ ಜಾಸ್ತಿ ಅಂತ ಹೇಳ್ತಾರಲ್ಲ ಸರ್ ಈ ವೀಡರ್ ಮ್ಯಾಟ್ ಗೆ? ರೈತರು ಕಳೆನಾಶಕ ತಂದು ಅದನ್ನ ತೋಟಗಳಿಗೆ ಹಾಕಿ ಬೆಳೆ ಹಾಳು ಮಾಡ್ಕೊಳ್ಳೋದು ನೋಡ್ಕೊಂಡ್ರೆ ಅದ್ರ ಮುಂದೆ ಇದ್ರ ರೇಟ್ ಏನೇನೂ ಅಲ್ಲ, ತುಂಬಾ ಕಡಿಮೆನೇ ಆಗುತ್ತೆ.
ಸೊ ಇದರಲ್ಲಿ ನಿಮ್ಗೆ ರೈತರುಗಳಿಗೆ ಏನು 2 ಮೀಟರ್ ಬೇಕಾ 3 ಮೀಟರ್ ಬೇಕಾ ಎಷ್ಟು ಮೀಟರ್ ಬೇಕಾ ಅಷ್ಟು ಮೀಟರ್ ಸಿಗುತ್ತೆ. ನಿಮಗೆ ಉದ್ದ ಬಂದು 100 ಮೀಟರ್ ಸಿಗುತ್ತೆ. 100 ಮೀಟರ್ ವರೆಗೂ ಸಿಗುತ್ತೆ. ಬೇಕಾದ್ರೆ ಹಾಕೋಬಹುದು. ಇದ್ರದ್ದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಸರ್? ಇದು ಅಂದ್ರೆ ಇದು 2 ರಿಂದ 3 ವರ್ಷ ಬರುತ್ತೆ ಮೇಡಮ್. 2 ರಿಂದ 3 ವರ್ಷ ಬರುತ್ತೆ. ಒಂದ್ಸತಿ ತೋಟದಲ್ಲಿ ಅಳವಡಿಸ್ಬಿಟ್ರೆ ಹೌದು 2 ರಿಂದ 3 ವರ್ಷದವರೆಗೆ ಇರುತ್ತೆ. ಅದು ಮಧ್ಯೆ ನಾವು ಟ್ರ್ಯಾಕ್ಟರ್ ಚಲಾಯಿಸಿದ ಅಂದ್ರೆ ಟ್ರ್ಯಾಕ್ಟರ್ ಓಡಿಸ್ದಲ್ಲೇ ಇದ್ದು ನೀಟಾಗಿ ಕಾಪಾಡ್ಕೊಂಡು ಅಂತಂದ್ರೆ 2 ರಿಂದ 3 ವರ್ಷ ಬರುತ್ತೆ. ಓಕೆ ಸರ್, ಇನ್ನೊಂದು ಈಗ ಯಾವ ಭೂಮಿಗೆ ಹಾಕಿರ್ತೀವಲ್ಲ ಆ ಭೂಮಿ ಏನಾದ್ರೂ ಗಟ್ಟಿ ಆಗುವಂಥದ್ದು, ಫಲವತ್ತಾಗುವಂಥದ್ದು ಆ ಥರದ್ದೇನು ಆಗಂಗಿಲ್ಲ? ಆ ಥರದ್ದೇನು ಸಮಸ್ಯೆ ಅದ್ರ ಆಗೋದಿಲ್ಲ. ಕಂಡೀಷನ್ ಹಾಳಾಗೋದಿಲ್ಲ ಅಂತ? ಏನೂ ಆಗೋದಿಲ್ಲ ಮೇಡಮ್. ಇನ್ನು ಅದು ಇನ್ನು ಮೃದುವಾಗೇ ಇರುತ್ತೆ. ಮೃದುವಾಗಿರುತ್ತೆ. ಓಕೆ, ಇನ್ನಷ್ಟು ಕಾಂಪೋಸ್ಟ್ ಆಗ್ಬೋದಲ್ವಾ ಅಂತ? ಆಗುತ್ತೆ. ಯಾಕೆಂದ್ರೆ ಇದು ಬೆಳೆಯಕ್ಕೆ ಬಿಡೋದಿಲ್ವಲ್ಲ, ಅದು ಅಲ್ಲೇ ಹಾಗೆ ಕೊಳ್ತು ಅಲ್ಲೇ ಗೊಬ್ಬರ ಆಗೋ ಚಾನ್ಸಸ್ ಕೂಡ ಇದರಲ್ಲಿ ಇರುತ್ತೆ. ಇದೇನು ಸರ್ ಟೈರಿನ್ ಬುಟ್ಟಿ? ಮೇಡಮ್ ಇದು ಟೈರ್ ಬ್ಯಾಸ್ಕೆಟ್ ಅಂತ ಹೇಳಿ, ಏನು ವೇಸ್ಟ್ ಟೈರ್ ಇರುತ್ತಲ್ಲ ಅದ್ರಲ್ಲಿ ಮಾಡಿರ್ತಕ್ಕಂಥ ಬ್ಯಾಸ್ಕೆಟ್ಸ್, ತೆಂಗಿನಕಾಯಿ ಆಗಿರ್ಬೋದು, ಮೊಟ್ಟೆಗಳಾಗಿರ್ಬೋದು, ಅಥವಾ ಅದಕ್ಕೆ ಏನ್ ನಮ್ಮ ಮನೇಲಿ ಡಸ್ಟ್ ಬಿನ್ ಯೂಸ್ ಮಾಡ್ತೀವಲ್ಲ ಆ ತರ ಡಸ್ಟ್ ಬಿನ್ ಟೈಪ್ ಆಗಿರ್ಬೋದು ಟೈರ್ಗಳಲ್ಲಿ ಮಾಡ್ಕೊಡ್ತಾರೆ. ನಾವ್ ಹೆಂಗೆ ಯೂಸ್ ಮಾಡಿದ್ರು ಮುರಿಯಲ್ಲ, ಒಡೆದೋಗಲ್ಲ. ಸೂಪರ್ ಅಲ್ಲ? ಇದು ಯಾವಾಗ್ಲೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಇದು. ಓಕೆ, ಇದೆಲ್ಲ ಬಂದು ಆಗ್ಲಿ ನೋಡಿ ತೋರಿಸಿದ್ನಲ್ಲ, ಇದರಲ್ಲಿ ವೆರೈಟಿ ಅಂದ್ರೆ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಬೇಕಾಗಿರ್ತಕ್ಕಂಥ ವೀಡ್ ಮ್ಯಾಟ್ಸ್. ಇದು ನಿಮ್ಗೆ 1.2 ಮೀಟರ್ ಇಂಟು 1.2 ಮೀಟರ್ ಬರುತ್ತೆ. ಅದು 1 ಮೀಟರ್ ಇಂಟು 1 ಮೀಟರ್ ಬರುತ್ತೆ. ಇದೆಲ್ಲ ಬಂದು ಏನು ನಾವು ಗ್ರೀನ್ ಶೇಡ್ ಅಂದ್ರೆ ಏನು ನಾವು ಶೇಡ್ ನೆಟ್ ಅಂತ ಕರಿತೀವಿ. ಇದರಲ್ಲಿ 50%, 75%, 90% ಶೇಡ್ ನೆಟ್ಸ್ ಬರುತ್ತೆ. ಇದು ಸ್ಟೋರೇಜ್ಗೆ ಏನ್ ಕೆಲವರು ಏನೋ ನಾವು ಫಿಶರೀಸ್ ಮಾಡ್ತೀವಿ ಅಂತಾರಲ್ಲ, ಮೀನ್ ಹಿಡಿತೀವಿ ಅಂತಾರಲ್ಲ ಅಂತರ್ಗೆ ಬೇಕಾಗಿರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ಗೆ ಸ್ಟೋರೇಜ್ ಡ್ರಮ್ ಇದು. ಕೋಲ್ಡ್ ಸ್ಟೋರೇಜ್? ಹೌದು ಮೇಡಮ್, ಇದು ಸ್ಟೋರೇಜ್. ಇದಕ್ಕೆ ಐಸ್ ಕ್ಯೂಬ್ ಹಾಕೊಂಡು ಕೋಲ್ಡ್ ಸ್ಟೋರೇಜ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಇಲ್ಲಿ ನೋಡೋದಾದ್ರೆ ಇದು ಸೋಲಾರ್ ಟಾರ್ಪಲ್ ಅಂತ ಹೇಳಿ, ಏನು ಈಗ ಮಳೆಗಾಲದಲ್ಲಿ ಅಡಿಕೆ ಬರೋದೇ ಮಳೆಗಾಲದಲ್ಲಿ. ಸೊ ಮಳೆ ಯಾವಾಗಲೂ ಇತ್ತು ಅಂತಂದ್ರೆ ನಾರ್ಮಲ್ ಬಿಸಿಲು ಟೆಂಪರೇಚರ್ ಇತ್ತು ಅಂತಂದ್ರೆ ಇದ್ರ ಒಳಗಡೆ ಹಾಕಿದ್ರೆ ಒಂದು ಮಳೆಯಿಂದ ಒಂದು ಕಾಪಾಡ್ಕೋಬಹುದು. ನಾರ್ಮಲ್ ಟೆಂಪರೇಚರ್ ಅಲ್ಲ, ಇದ್ರ ಹೈ ಏನು ನಾವೇನ್ ಶಾಖ ಕೊಡೋದ್ರಿಂದ, ಜಾಸ್ತಿ ಶಾಖ ಕೊಡೋದ್ರಿಂದ ಇದು ಕೂಡ ಅಡಿಕೆ ಒಣಗಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದು ಸೋಲಾರ್ ಟಾರ್ಪಲ್. ಈಗ ನೀವು ನೋಡಿದ್ದೇನು ಅಂತ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಮಾಡಿರೋಂತ ವೀಡ್ ಮ್ಯಾಟ್ ನೋಡಿದ್ರಿ, ಇದು ತೆಂಗಿನ ನಾರಲ್ಲಿ ಮಾಡಿರ್ತಕ್ಕಂಥ ವೀಡ್ ಮ್ಯಾಟ್. ಸೂಪರ್ ಅಲ್ಲ ನೋಡಿ, ಚೆನ್ನಾಗಿದೆ. ವೀಡ್ ಮ್ಯಾಟ್ ಹಾಕಿದ್ರೆ ಒಂದು ಕಳೆ ಕಂಟ್ರೋಲ್ ಆಗುತ್ತೆ, ದಿನ ಕಳೆದಂಗೆ ಇದೇ ಕೊಳ್ತು ಗೊಬ್ಬರ ಆಗುತ್ತೆ. ಒಳ್ಳೇದು ಇದು ಒಂದ್. ಬಟ್ ಏನಂತ ಅಂದ್ರೆ ಇದು ಮೇಂಟೆನೆನ್ಸ್ ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು. ಅಂದ್ರೆ ಕಾಸ್ಟ್ಲಿ ವೈಸ್ ಹೋದಾಗ ನಿಮಗೆ ಪ್ಲಾಸ್ಟಿಕ್ ಗಿಂತ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ಸೊ ಹಾಗಾಗಿ ಆದ್ರೆ ಏನಂತಂದ್ರೆ ಇದು ನೈಸರ್ಗಿಕವಾಗಿ ಸಿಗುವಂತದಲ್ವಾ, ಹಾಗಾಗಿ ಕಾಸ್ಟ್ ಕೊಟ್ಟರು ಜಾಸ್ತಿ ಪರವಾಗಿಲ್ಲ. ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಓಕೆ, ನೋಡಿ ಅಂತದೆಲ್ಲ ಸಿಗುತ್ತೆ. ಬನ್ನಿ ಅಗ್ರಿಮಾಲ್ಗೆ. ಇದು ಬಂದು ಸೈಲೇಜ್ ಬ್ಯಾಗು ಮೇಡಮ್, 100 kg ಸೈಲೇಜ್ ಬ್ಯಾಗು. ಇದೆಲ್ಲ ಬಂದು ಅಡಿಕೆ ಹಿಡಿಯೋ ತಾಟು, ಏನ್ ಅಡಿಕೆ ಮೇಲಿಂದ ಕೇಳ್ತೀವಲ್ಲ ಅದನ್ನ ಹಿಡಿಯಕ್ಕೆ ಬಲೆ ಸಿಗುತ್ತೆ ನಮ್ಮಲ್ಲಿ, ತಾಟ್ಗಳು ಸಿಗುತ್ತೆ. ಅದಕ್ಕೆ ಬೇಕಾದ್ರೆ ಗೋಣಿ ಚೀಲಗಳು ಬೇಕು ಅಂದ್ರೆ ಗೋಣಿ ಚೀಲ ಸಿಗುತ್ತೆ. ಗೋಣಿ ಚೀಲನೂ ಬಿಟ್ಟಿಲ್ಲ ನೀವು? ಗೋಣಿ ಚೀಲ ಸಿಗುತ್ತೆ. ಈಗ ಇಲ್ಲ ಇದೆಯಲ್ಲ ಗೋಣಿ ಚೀಲ, ಈ ತರ ಗೋಣಿ ಚೀಲ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿನಲ್ಲೇ ಸಿಗುತ್ತೆ. ಇಲ್ಲ ನಮ್ಗೆ ಏನಾದ್ರು ಅಡಿಕೆ ಒಣಗಿಸ್ಲಿಕ್ಕೆ ಅಥವಾ ರಾಗಿ ಭತ್ತ ಒಣಗಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಟಾರ್ಪಲ್ಗಳು ಅದ್ರಲ್ಲಿ ಏನ್ ಸೈಜ್ ಇನ್ನು ಸರ್ ಇವೆಲ್ಲ? ಇದೆಲ್ಲ ಬಂದು ನಿಮ್ಗೆ 12-15 ಇದೆ. ಇಲ್ಲೇ ಹಾಕಿರ್ತೀವಿ ಮೇಡಮ್. ಎಲ್ಲಾದ್ರೂ ಮೇಲೂ ಕೂಡ ನಾವು ಡಿಸ್ಪ್ಲೇ ಅಂದ್ರೆ ಏನು ಐಟಮ್ ಮುಂದೆ ವಿತ್ ಬಾರ್ ಕೋಡ್ ಸಮೇತ ಅದ್ರ ಸ್ಪೆಸಿಫಿಕೇಶನ್ ಸಮೇತ ಹಾಕಿರ್ತೀವಿ. ಇದ್ರಲ್ಲೇ ನೋಡಬಹುದು ಏನೇನ್ ಸೈಜ್ ಇದೆ ಅಂತ ಹೇಳಿ, ಯಾವ ಸೈಜಸ್ ಸಿಗುತ್ತೆ, ಏನೇನ್ ರೇಟ್ ಇದೆ ಅಂತ ಇಲ್ಲೇ ಸಿಗುತ್ತೆ. ಎಲ್ಲಾನು ಇಲ್ಲಿರುವಂತ ಸಿಬ್ಬಂದಿಗಳಿಗೆ ಕೇಳಬೇಕಂತೇನಿಲ್ಲ, ಅಲ್ಲಲ್ಲೇ ಅದರಲ್ಲಿ ಏನು ವಿಶೇಷತೆ ಇರುತ್ತೆ ಅದನ್ನೆಲ್ಲ ಹಾಕಿರ್ತಾರೆ. ಇದು ಒಂದು ಸೈಲೇಜ್, ಏನು ನಾವು ಹೈನುಗಾರಿಕೆ ಮಾಡ್ತಾ ಇದೀವಿ ಅಂತಾರಲ್ಲ, ಒಂದು ಸಲ ಮೇವು ಕಟ್ ಮಾಡ್ಕೊಂಡ್ ಬಂದು ಹಾಕೋದ್ರಿಂದ ಇದು ಸೈಲೇಜ್ ಬ್ಯಾಗ್ ಬರುತ್ತೆ. ಇದು 1 ಟನ್ ಬರುತ್ತೆ. 1 ಟನ್ ಬೇಕು ಅಂದ್ರೆ 1 ಟನ್ ಸಿಗುತ್ತೆ, 2 ಟನ್, 3 ಟನ್, 5 ಟನ್ ಬೇಕಾಗಿರ್ತಕ್ಕಂಥ ಸೈಲೇಜ್ ಬ್ಯಾಗ್ಗಳು ನಮಗೆ ಸಿಗುತ್ತೆ. ಹೆಂಗೆ ಒಂದೊಂದು ಪೀಸ್ ಕೊಂಡೊಂದು ಕೊಡ್ತೀರಾ? ಹೆಂಗೆ ದುಡ್ಡು? ಇದು 1 ಟನ್ ಪೀಸ್ ಲೆಕ್ಕನೇ ಮೇಡಮ್, ಇದೆಲ್ಲ ಪೀಸ್ ಲೆಕ್ಕನೇ ಬರುತ್ತೆ. ಸೊ ಸೈಲೇಜ್ ಬ್ಯಾಗ್ಗಳು ಸಿಗುತ್ತೆ. ಅದೇ ರೀತಿಯಾಗಿ ಇದೆಲ್ಲ ಬಂದು ನಿಮ್ಗೆ ಏನು ಅಡಿಕೆ ಸಸಿ ಪ್ಯಾಕೆಟ್, ನರ್ಸರಿ ಮಾಡ್ಕೊಬೇಕು ಅಂತವ್ರಿಗೆ ಅಡಿಕೆ ಸಸಿ ಪ್ಯಾಕೆಟ್ಗಳು ಸಿಗುತ್ತೆ. ಇದರಲ್ಲಿ 2-3 ಸೈಜಲ್ಲಿ ಸಿಗುತ್ತೆ ಮೇಡಮ್. ತೆಂಗಿನ ಸಸಿ ಪ್ಯಾಕೆಟ್ ಮಾಡ್ಕೊಳಕ್ಕೆ ಆಗಿರ್ಬೋದು, ಬಾಳೆ ಸಸಿ ಮಾಡ್ಕೊಳಕ್ಕೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಿಗುತ್ತೆ. ಇದು ಬಂದು ಸಾಯಿಲ್ ಫಿಲ್ಟರ್. ಏನು ನಾವು ಅಡಿಕೆ ಸಸಿ ಪ್ಯಾಕೆಟ್ ಮಾಡ್ತೀವಲ್ಲ, ಮಣ್ಣ ಕೈಯಲ್ಲಿ ತುಂಬಬೇಕಿತ್ತು. ಇದು ಹೆಂಗೆ ಅಂತ ಅಂದ್ರೆ ಇದ್ರೊಳಗೆ ಈ ಫಿಲ್ಟರ್ ಒಳಗೆ ಇದನ್ನ ಇಟ್ಬಿಟ್ಟು ಒಂದ್ಸಲಿ ಮಣ್ಣು ಎತ್ತದ ಅಂತಂದ್ರೆ ಇದು ಪೂರ್ತಿ ಹೋಗಿ ಇದ್ರೊಳಗೆ ಮಣ್ಣು ಕೂತ್ಕೊಳ್ಳುತ್ತೆ. ಸೊ ಯಾವುದೇ ರೀತಿ ಕಷ್ಟ ಇರೋದಿಲ್ಲ ಮಣ್ಣು ತುಂಬಕ್ಕೆ. ಇದು ಬಂದು ರೂಟ್ ಪುಲ್ಲರ್ ಅಂತ ಮೇಡಮ್. ಏನ್ ನಮ್ಮ ತೋಟದಲ್ಲಿ ಬೇರ್ಗಳು ಜಾಸ್ತಿ ಗಿಡಗಳಿತ್ತು ಅಂತಂದ್ರೆ, ಸ್ವಲ್ಪ ಗಟ್ಟಿ ಇರತಕ್ಕಂಥ ಗಿಡಗಳಿತ್ತು ಅಂತಂದ್ರೆ ಅದನ್ನ ಬೇರ್ ಸಮೇತ ಕೀಳಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ತರ ಬೇರ್ ಸುತ್ತ ಏನ್ ಕಾಂಡ ಸುತ್ತ ಇದನ್ನ ಹಾಕಿ ಇದ್ ಮಾಡಿದ್ರಾಗ ಲಾಕ್ ಆದಾಗ ಹಿಂಗಂದು ಹಿಂಗಿತ್ತಾಗ ಬೇರ್ ಸಮೇತ ಅದು ಕಿತ್ಕೊಂಡು ಆಚೆ ಬರುತ್ತೆ ನೋಡಿ.
ಜಾಸ್ತಿ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಬೇಕಾಗಿರೋ ರೂಟ್ ಪುಲ್ಲರು. Okay. ಇದು ಮೇಡಮ್ ಬಂದು ಜೇನ್ ಕೃಷಿ ಮಾಡೋವಂಥವ್ರಿಗೆ ಜೇನ್ ಪೆಟ್ಟಿಗೆ. ಓಕೆ. ಸೊ ನಮ್ಮ ರೈತರುಗಳು ಏನಾದ್ರು ನಾವು ಜೇನ್ ಸಾಕೋತೀವಿ, ಜೇನ್ ಸಾಕಾಣಿಕೆ ಮಾಡ್ಕೋತೀವಿ, ನಾವೇ ಪ್ಯೂರ್ ಆಗಿ ಜೇನು ಈಗ ನೀವು ಇತ್ತೀಚೆಗೆ ನೋಡಿರ್ಬೋದು, ನಮ್ಮ ತುಮಕೂರಿನ ಪ್ರಧಾನಮಂತ್ರಿಗಳು ಹೊಗಳಿದ್ರು ಜೇನು ಕೃಷಿನಲ್ಲಿ ಇಡೀ ದೇಶದಲ್ಲಿ ಹೈಯೆಸ್ಟ್ ಪ್ರೊಡ್ಯೂಸ್ ಆಗ್ತಿರೋದು ತುಮಕೂರು ಜಿಲ್ಲೆನಲ್ಲಿ ಅಂತ ಹೇಳಿ. ಸೊ ಅದಕ್ಕೆ ನಮ್ಮ ತುಮಕೂರಿನಲ್ಲಿ ಜೇನಿಗೆ ತುಂಬಾ ಬೇಡಿಕೆ ಇರೋದ್ರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಜೇನ್ ಪೆಟ್ಟಿಗೆ ಆಗಿರ್ಬೋದು, ಅದಕ್ಕೆ ಮಾಸ್ಕ್ ಆಗಿರ್ಬೋದು, ಅದಕ್ಕೆ ಎಕ್ವಿಪ್ಮೆಂಟ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಓಕೆ. ಇದೆಲ್ಲ ಬಂದು ಏನು ಅಂತಂದ್ರೆ ಇದೆಲ್ಲ ಏನು ನಾವೇನ್ ಹೇಳ್ತೀವಿ, ರೈನ್ ಕೋಟ್, ಕೆಲವು ಕೆಮಿಕಲ್ ಸ್ಪ್ರೇ ಮಾಡಕ ಆಗುವಾಗ ರೈನ್ ಕೋಟ್ ಆಗಿರ್ಬೋದು, ಮಳೆಗಾಲದಲ್ಲೂ ಸಹಿತ ಕಾಪಾಡ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ರೈನ್ ಕೋಟ್ ₹100 ಸಿಗುತ್ತೆ. ಮೇಡಮ್ ಇದು ನೋಡೋದಾದ್ರೆ ಹೈಡ್ರೋಪೋನಿಕ್ ಸಿಸ್ಟಮ್ ಅಂತ ಹೇಳಿ, ಏನು ನಾವು ಏನು ಮೊಳಕೆ ಕಾಳುಗಳು ತಿಂದು ನಮಗೆ ಪ್ರೋಟೀನ್ ಹೆಚ್ಚಿಗೆ ಆಗ್ಬೇಕು, ನಾವು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತೀವಲ್ಲ, ಅದೇ ರೀತಿ ಹಸು ಕರುಗಳು ಕೂಡ ಮೊಳಕೆ ಕಾಳು ತಿಂದು ಚೆನ್ನಾಗಿ ಕಾಣಬೇಕು ಅಂದ್ರೆ ಈ ತರ ಹೈಡ್ರೋಪೋನಿಕ್ ಸಿಸ್ಟಮ್ ಅಲ್ಲಿ ಬೆಳೆಗಳನ್ನ ಬೆಳಿಬೇಕು. ಅಂದ್ರೆ ಜೋಳನ 8 ದಿನದವರೆಗೂ ಈ ಸಿಸ್ಟಮ್ ಅಲ್ಲಿ ಬೆಳೆದು 8ನೇ ದಿನ ತಗೊಂಡಾಗ ಹಸುಗಳಿಗೆ ಹಾಕೋದ್ರಿಂದ ಅವುಗಳಲ್ಲಿ ಒಂದು ಪೋಷಕಾಂಶ ಹೆಚ್ಚಾಗುತ್ತೆ, ಆ ದಿನ ಇಳುವರಿ ಕೂಡ ಹೆಚ್ಚಾಗುತ್ತೆ, ಹಸುಗಳ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಸೊ ಇದ್ರ ಕಡೆ ಈಗ ಇತ್ತೀಚೆಗೆ ನಮ್ಮ ರೈತರಿಗೆ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಸೊ ಹಾಗಾಗಿ ಇದನ್ನ ಹೈಡ್ರೋಪೋನಿಕ್ ಸಿಸ್ಟಮ್ ನ ರೈತರು ಅಳವಡಿಸಿಕೊಂಡು ಹೈನುಗಾರಿಕೆಯಲ್ಲಿ ಅಳವಡಿಸ್ಕೊಂಡ್ರೆ ಅವ್ರಿಗೆ ತುಂಬಾ ಲಾಭ ಇದೆ ಮೇಡಮ್. ಓಕೆ, ಇದ್ರ ಪ್ರೊಸೀಜರ್ ಇನ್ನೊಮ್ಮೆ ಹೇಳ್ತೀರಾ ಹೆಂಗೆ? ಇದು ಎಷ್ಟು ಕೇಸ್ಗಳನ್ನು ಇಟ್ಟಿದ್ದೀರಿ ನೋಡಿ? ಇದರಲ್ಲಿ ಮೇಡಮ್ ಇದರಲ್ಲಿ 16 ಟ್ರೇ ಬರುತ್ತೆ, 22 ಟ್ರೇ ಬರುತ್ತೆ, 32, 96 ಟ್ರೇ ವರೆಗೂ ಮಾಡ್ಕೋಬಹುದು. ಅದು ಹಸುಗಳ ಮೇಲೆ ಡಿಪೆಂಡ್ ಇರುತ್ತೆ. ಇದೇನಾಗುತ್ತೆ, ಒಂದು ದಿನ ಜೋಳನ ಈ ತರ ಟ್ರೇನಲ್ಲಿ ನೆನ್ಸಿಡ್ಬೇಕು. ಒಂದು ಟ್ರೇಗೆ 1 kg ಜೋಳ ಹಿಡಿಯುತ್ತೆ. ಅದನ್ನ 1ನೇ ದಿನ 2, 3, 4, 5, 6, 7, 8 8ನೇ ದಿನ ತೆಗೆದು ಬಿಟ್ಟು ನಾವು ಹಸುಗಳಿಗೆ ಹಾಕ್ಬೇಕು. ಒಂದು ಹಸುಗೆ 1 kg ಅಂದ್ರೆ ಒಂದು ಹಸುಗೆ 1 ಟ್ರೇ. ನಾವೇನಾದ್ರು ಮೇಕೆ ಸಾಕಿದೀವಿ ಅಂತಂದ್ರೆ 3 ರಿಂದ 4 ಕುರಿ ಅಥವಾ ಮೇಕೆಗಳಿಗೆ 1 ಟ್ರೇ. ಅಥವಾ ನಾವೇನಾದ್ರು ಕೋಳಿ ಸಾಕಾಣಿಕೆ ಮಾಡಿದೀವಿ ಅಂತಂದ್ರೆ ಒಂದು 50-60 ಕೋಳಿಗಳಿಗೆ 1 ಟ್ರೇ ತರ ಎಸಿಬಹುದು. ಅದು ತಿಂದಾಗ ಅವುಗಳಿಗೆ ಒಂದು ಆರೋಗ್ಯ ವೃದ್ಧಿ ಆಗುತ್ತೆ. ನಾವ್ ಹೆಂಗೆ ಕಾಳುಗಳನ್ನ ನೆನ್ಸ್ಕೊಂಡು ತಿಂತೀವಲ್ವಾ, ಹಾಗೆ ಇವುಗಳಿಗೂ ಕೂಡ ನೆನ್ಸಿಡಿ ಅಂತ ನೀವು ಹೇಳ್ತಿದ್ರೆ. 15ರಿಂದ 20 ದಿನ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋದು ಅಂತಂದ್ರೆ ನಾವೇನು ಹಸುಗಳಿಗೆ ಇಂಡಿ ಬೂಸ ಕೊಡ್ತೀವಲ್ಲ ಮೇಡಮ್, ಅದನ್ನ 50 to 60% ಕಡಿಮೆ ಮಾಡುತ್ತೆ. ಅಲ್ಲ, ಈಗ ಆತರ ನೀವು ಹೇಳಿದ್ರಲ್ಲ ಹಿಂಗ್ ಕೊಡ್ಬೋದು ಅಂತ, ಸೊ ಸಪರೇಟ್ ಆಗಿ ಯಾವ್ದೋ ಒಂದು ಪಾತ್ರೆಯಲ್ಲೋ ಪಗಡೆಯಲ್ಲೋ ಇಟ್ಟು ಕೊಡ್ಬೋದಲ್ಲ, ಇದ್ರಲ್ಲೇ ಯಾಕೆ ಇಡಬೇಕು? ಇದ್ರಲ್ಲೇ ಏನಕ್ಕೆ ಇಡಬೇಕು ಅಂತಂದ್ರೆ ಆ ಹೈಡ್ರೋಪೋನಿಕ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಷ್ಟೇ ಸಮಯಕ್ಕೆ ಇಷ್ಟೇ ಸೆಕೆಂಡ್ ನೀರು, ಅಂದ್ರೆ 1 ಲೀಟರ್ ನೀರು ಅಂತಂದ್ರೆ ಪ್ರತಿ ಕನೆಕ್ಷನ್ ಇರುತ್ತೆ ಇದೆ ಮೇಡಮ್. ನಿಮಗೆ ಪ್ರತಿ 1 ಗಂಟೆಗೆ ಓಪನ್ ಮಾಡಕ್ಕಾಗುತ್ತಾ ಸರ್? ಓಪನ್ ಮಾಡ್ಬೋದು. ಓಕೆ, ನಿಮಗೆ ಪ್ರತಿ 1 ಗಂಟೆಗೆ ನಿಮಗೆ 20 ಸೆಕೆಂಡ್ ಮಾತ್ರ ನೀರು ಸ್ಪ್ರೇ ಆಗುತ್ತೆ. ರೈಟ್. ಇದಕ್ಕೆ ಸೋಲಾರ್ ಸಿಸ್ಟಮ್ ಅಳವಡಿಸಿರ್ತೀವಿ ನಾವು. ವಿತ್ ಸೋಲಾರ್ ಪ್ಯಾನಲ್ ಬರುತ್ತೆ. ಮನೇಲಿ ಜನ ಇರ್ಲಿ ಇಲ್ದೇ ಇರಲಿ, ಕರೆಂಟ್ ಇಲ್ದಲೇ ಇರಲಿ, ಪ್ರತಿ 1 ಗಂಟೆಗೆ 20 ಸೆಕೆಂಡ್ ನೀರು ಸ್ಪ್ರೇ ಆಗುತ್ತೆ. ರೈಟ್. ಸೊ ಹಾಗಾಗಿ ಈ ಸಿಸ್ಟಮ್ ಅಲ್ಲಿ ನಾವು ಮಾಡಬಹುದು. ಯಾಕೆ ನಾವು ಮ್ಯಾನ್ಯಲಿ ಮಾಡಕ್ ಹೋದಾಗ ಈ ಸಿಸ್ಟಮ್ ಅಲ್ಲಿ ನಮ್ಗೆ ಆಗೋದಿಲ್ಲ. ಇದನ್ನೇನು ಒಬ್ರು ಕೂತ್ಕೊಂಡು ನೋಡ್ಕೊಳ್ಳೇಬೇಕು ಅಂತ ಏನಿಲ್ಲ. ನೋಡ್ಕೊಳ್ಳೇಬೇಕು ಅಂತ ಏನಿಲ್ಲ. ನಾವು ಎಲ್ಲಿ ಬೇಕಾದ್ರೂ ಅಡ್ಡಾಡ್ಕೊಂಡ್ ಬರ್ಬೋದು. ಅದ್ರ ಪಾಡ್ಗೆ ಅದು ಸ್ಪ್ರೇ ಆಗ್ತಿರುತ್ತೆ, ಅದ್ರ ಪಾಡ್ಗೆ ಅದು ಬೆಳೀತಿರುತ್ತೆ. ನಾವೇನ್ ಮಾಡೋವಂಥದ್ದಿಲ್ಲ. ಓಕೆ, ಏನ್ ಬೂಸ್ಟ್ ಗಿಸ್ಟ್ ಬರೋದಿಲ್ಲ? ಏನು ಇಲ್ಲ ಮೇಡಮ್. ನಾನು ಹೇಳಿದ್ನಲ್ಲ, 8ನೇ ದಿನಕ್ಕೆ ಅದನ್ನ ತೆಗೆದು ಹಸುಗಳಿಗೆ ಹಾಕೋದ್ರಿಂದ ಒಂದು ಹಸುಗಳ ಆರೋಗ್ಯ ವೃದ್ಧಿ ಆಗುತ್ತೆ, ಮತ್ತೆ ಹಾಲಿನ ಇಳುವರಿ ಕೂಡ ಮತ್ತೆ ಗುಣಮಟ್ಟ ಕೂಡ ಹೆಚ್ಚಿಗೆ ಆಗುತ್ತೆ. ಓಕೆ, ಹಾಲಿನ ಇಳುವರಿ ಹೆಚ್ಚಿಗೆ ಆಗುತ್ತೆ ಅಂತ ನೋಡಿ ಯಾಕೆ ಮನಸ್ಸು ಮಾಡಬಾರ್ದು ನೀವು? ಸರ್, ಈ ಮಷಿನರಿಗಳು ಏನ್ ಕೆಲಸ ಮಾಡ್ತಾವೆ ಸರ್? ಈ ಮಿಷಿನರಿಗಳು ಅಂದ್ರೆ ಮೇವು ಕಟ್ ಮಾಡೋದು. ಮೇವು ಕಟ್ ಮಾಡೋದು. ಕುರಿ, ಮೇಕೆ ಅಥವಾ ಹಸುಗಳು, ಎಮ್ಮೆಗಳು ಇವಕ್ಕೆಲ್ಲ ಮೇವು ಕಟ್ ಮಾಡಬೇಕು ಅಂತಂದ್ರೆ ನಿಮ್ಗೆ 2 ಹಸು 3 ಹಸು ಸಾಕೊಂಡಿದ್ರು ಸಾಕ್ಬೋದು. ಇದರಲ್ಲಿ ನಿಮಗೆ ವೆರೈಟಿ ಬರುತ್ತೆ. 2 HP, 3 HP, 5 HP, ಟ್ರ್ಯಾಕ್ಟರ್ ಆಪರೇಟೆಡ್. ಸೈಲೇಜ್ ಮಾಡ್ಕೊತೀವಿ ಅಂತ ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ಚಾಪ್ ಕಟರ್ಸ್ ನಮ್ಮಲ್ಲಿ ಟ್ರ್ಯಾಕ್ಟರ್ ಆಪರೇಟೆಡ್ ಸಿಗುತ್ತೆ. ಗಂಟೆಗೆ ಇವೆಲ್ಲ ಬಂದು ನಿಮಗೆ ಗಂಟೆ 1 ಟನ್ 1.5 ಟನ್ ಕಟ್ ಮಾಡುತ್ತೆ. ಗಂಟೆಗೆ 5 ರಿಂದ 6 ಟನ್ ಕಟ್ ಮಾಡಬೇಕು ಅಂತಂದ್ರೆ ಆ ತರ ಮಿಷಿನ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಹೈನೋದ್ಯಮ ಮಾಡ್ತಾ ಇದ್ರೆ ನಿಮ್ಗೆ ಸ್ವಂತವಾಗಿ ಬಳಸ್ಕೊಳ್ಳಿ, ಅಥವಾ ನೀವು ಹೈನೋದ್ಯಮದಲ್ಲಿ ಈ ತರ ಹಿಂಗ್ ಸೈಲೇಜ್ ನ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿ ನೀವೇನಾದ್ರು ಬಿಸ್ನೆಸ್ ರೂಪದಲ್ಲಿ ನೋಡ್ತಾ ಇದ್ರು ಕೂಡ ಇಂತ ಒಂದ್ 3-4 ತಗೊಂಡು ನೀವು ಕೆಲಸ ಮಾಡೋದ್ರಿಂದ ಸೈಲೇಜ್ಗೆ ಇದಕ್ಕಿಂತ ದೊಡ್ಡ ಮಿಷಿನ್ ಬರುತ್ತೆ. ಅದು ಟ್ರ್ಯಾಕ್ ಮೌಂಟೆಡ್ ಬರುತ್ತೆ. ಅದು ನಮ್ಮ ಫ್ಯಾಕ್ಟರಿಲಿ ಇದೆ ಮೇಡಮ್. ಓಕೆ, ಫ್ಯಾಕ್ಟರಿನಲ್ಲಿ ಹೋದಾಗ ಅಲ್ಲಿ ತೋರಿಸ್ತೀನಿ. ಓಕೆ, ದೊಡ್ಡ ಮಷೀನು ಕೂಡ ಇದೆ ಅಂತೆ. ಸೊ ಹಾಗಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಾವೇನು ಅಗ್ರಿಮಾಲ್ ಅಂತ ಹೆಸರಿಟ್ಬಿಟ್ಟು ಮೂಗ್ದಾರ ಇಲ್ಲ ಅಂತಂದ್ರೆ ಚೆನ್ನಾಗಿ ಬರೋದಿಲ್ಲ, ಹೆಸರು ಬರೋದಿಲ್ಲ. ಸೊ ಹಾಗಾಗಿ ಹಸುಗಳಿಗೆ ಅಥವಾ ಕುರಿ ಮೇಕೆಗಳಿಗೆ ಬೇಕಾಗಿರ್ತಕ್ಕಂಥ ಮೂಗ್ದಾರಗಳಾಗಿರ್ಬೋದು, ಮುಖವಾಡಗಳಾಗಿರ್ಬೋದು, ಅಥವಾ ಕರುಗಳಿಗೆ ಕುಕ್ಕೆಗಳು ಬೇಕು ಅಂತಂದ್ರೆ ಕುಕ್ಕೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿರುತ್ತೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ನೋಡೋದ್ರೆ ನಿಮ್ಗೆ ನಾವೇನು ಮನೆ ಮುಂದೆ ಶೋಗೆ ಏನೋ ಗಾರ್ಡನ್ ಟೈಪ್ ಮಾಡಿದೀವಿ, ನರ್ಸರಿ ಮಾಡಿದೀವಿ ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೋಕೋ ಲೈನರ್ಗಳಾಗಿರ್ಬೋದು, ಅಥವಾ ಸಸಿಗಳನ್ನ ಹಾಕಿ ಕೋಕೋ ಪಿಟ್ ಬೇಕು ಅಂದ್ರೆ ಕೋಕೋ ಪಿಟ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಇದೆಲ್ಲ ಏನು ಅಂತಂದ್ರೆ ಇಲ್ಲಿ ನೀವು ನೋಡೋದಾದ್ರೆ ಒಳಗಡೆ ನಾವೇನಿದ್ದೀವಲ್ಲ ಅಷ್ಟನ್ನು ಕೂಡ ಒಂದೊಂದು ಐಟಮ್ ನಾವ್ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಸೊ ಅದೇ ರೀತಿಯಾಗಿ ಇದು ಬಂದು ಎಲ್ಲ ಬ್ಯಾಂಬೂ ಚೇರ್, ಸಣ್ಣ ಬಿದಿರಿನ ಕಡ್ಡಿಗಳಿಂದ ಮಾಡಿರ್ತಕ್ಕಂಥ ಚೇರ್ಗಳಿವೆಲ್ಲ. ನೋಡಿ, ಇದನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ.
ಇದೇನು ಸರ್ ಇಲ್ಲಿ ಹಕ್ಕಿ ಬಂದು ಹಕ್ಕಿ ಬಂದು ಕೂರೋದು ಮೇಡಮ್. ಮನೆಗಳಲ್ಲಿ ನಾವು ಕೆಲವು ಜನಗಳಿಗೆ ಇರುತ್ತೆ ನಮ್ಮ ಮನೇಲಿ ಪಕ್ಷಿ ಸಾಕ್ಬೇಕು ಅಂತ ಇರುತ್ತೆ, ಅಂತ ಜನಗಳಿಗೆ ಯೂಸ್ ಆಗಿ ಅಂದ್ಬಿಟ್ಟು ಮನೆ ಮುಂದೆ ಹ್ಯಾಂಗ್ ಮಾಡ್ಲಿಕ್ಕೆ ಈ ತರ ಬರ್ಡ್ ನೆಸ್ಟ್ ಕೂಡ ಇಟ್ಟಿದೀವಿ. ಓಕೆ, ಇದು ಮಕ್ಕಳಿಗೆ ತೊಟ್ಲು, ಮಕ್ಕಳಿಗೆ ಚೇರ್ಗಳಾಗಿರ್ಬೋದು, ಉಯ್ಯಾಲೆ ತರ ತೊಟ್ಲು ಕೂಡ ಇತ್ತು. ಮೊನ್ನೆ ಯಾರೋ ಕಸ್ಟಮರ್ ಬಂದು ಹಾಸ್ಪಿಟಲ್ ಇಂದ ಡೈರೆಕ್ಟ್ ಆಗಿ ಬಂದು ತಗೊಂಡೋದ್ರು, ನಮ್ಗೆ ಈ ತರ ಮರದ ತೊಟ್ಲು ಬೇಕು ಅಂತ ಹೇಳಿ ತುಂಬಾ ಆಸೆ ಪಟ್ಟು ತಗೊಂಡೋದ್ರು. ಮತ್ತೆ ಈ ರೀತಿಯ ಚೇರ್ ಬೇಕಂತಂದ್ರೂ ಕೂಡ ನೀವು ತಗೊಂಡು ಆ ತರ ಈಸಿ ಚೇರ್ ಬೇಕು ಅಂತಂದ್ರೆ ನಮ್ಮಲ್ಲಿ ಸಿಗುತ್ತೆ ಮೇಡಮ್. ಅದೇ ರೀತಿಯಾಗಿ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಬೇವಿನ ಸೀಡ್ಸ್, ನಾನು ಕೆಳಗಡೆ ನಿಮಗೆ ಬೇವಿನ ಪೌಡರ್ ತೋರಿಸಿದ್ನಲ್ಲ, ಅದ್ರ ಇದು ಬಂದು ಬೇವಿನ ಸೀಡ್ಸ್. ಇವ್ರ ಹತ್ರನೇ ಸೀಡ್ಗಳಿದಾವು, ನೀವು ನಿಮ್ಮ ಕಣ್ಣೆದುರಿಗೆನೆ ಇವರು ಪೌಡರ್ ಮಾಡಿ ಕೊಡ್ತಾರಂತೆ. ಸೊ ಬಂದು ತಗೊಂಡು ಹೋಗಿ. ಓಕೆ ಸರ್. ಇನ್ನ ಅದೇ ರೀತಿ ಇದು ನೋಡೋದಾದ್ರೆ ಏನು ನೀರಿನಂಶ ಜಾಸ್ತಿ ಆಗಿ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿರ್ತಾವಲ್ಲ ಅಂತವಕ್ಕೆ, ಹಳದಿ ಬಣ್ಣಕ್ಕೆ ತಿರುಗಿರ್ತವಕ್ಕೆ ಡೋಲಮೈಟ್ ಅಂತ ಸುಣ್ಣ ಅಂತ ಹೇಳ್ತೀವಿ ಅಲ್ಲ, ಆ ಸುಣ್ಣ ಹಾಕಕ್ಕೆ ಅಂದ್ರೆ ಒಂದೊಂದು ಗಿಡಕ್ಕೆ ಒಂದು 50 ಗ್ರಾಮ್, ಒಂದು 80 ರಿಂದ 100 ಗ್ರಾಮ್ ಗಿಡಗಳಿಗೆ ಹಾಕೊಂಡ್ರೆ ಸೊ ಹಳದಿ ಬಣ್ಣ ಎಲ್ಲ ಹೋಗಿ ಮತ್ತೆ ಹಸಿರಾಗ್ತವೆ. ಅದೇ ರೀತಿಯಾಗಿ ಇದರಲ್ಲಿ ನಿಮ್ಗೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಮಿಕ್ಸ್ ಇರೋದು ಸಿಗುತ್ತೆ. ಇಲ್ಲ ಅದ್ರ ಜೊತೆಗೆ ಬೋರಾನು ಮತ್ತೆ ಜಿಂಕ್ ಇರೋದು ಮಿಕ್ಸಿಂಗ್ ಬೇಕು ಅಂತಂದ್ರೆ ಅದು ಸಿಗುತ್ತೆ. ಇದು ಬಂದು ನಮ್ಮ BBMP ಸಿಟಿ ಕಾಂಪೋಸ್ಟ್, ಏನು ಮಾರ್ಕೆಟ್ ಅಲ್ಲಿ ಏನು ಹಸಿ ತರಕಾರಿ ಒಣ ತರಕಾರಿ ಅಂತ ಹೇಳ್ತೀವಲ್ಲ ಅದರಿಂದ ಮಾಡಿರ್ತಕ್ಕಂಥ ಹಸಿ ಗೊಬ್ಬರ ಇದು. ಇನ್ನು ಅದೇ ಇಲ್ಲೆಲ್ಲ ಗಿಫ್ಟ್ ಐಟಮ್ಸ್ ಇದೆ ಮೇಡಮ್ ಸುಮಾರು. ಸಿಟಿ ಕಾಂಪೋಸ್ಟ್ ಅಂತಂದ್ರೆ ಮತ್ತೆ ಇನ್ನೊಂದು ಯೋಚನೆ ಮಾಡಕ್ ಹೋಗ್ಬೇಡಿ, ಅಂತಂದ್ರೆ ಈಗ ನಿಮ್ಮ ಮನೆಯಲ್ಲಿರುವಂತ ಕಸವನ್ನ ನೀವು BBMP ಗಾಡಿ ಬಂದಾಗ ಕೊಟ್ಟಿರ್ತೀರಲ್ಲ, ಅದೆಲ್ಲಾನು ಅವರು ಕಾಂಪೋಸ್ಟ್ ಮಾಡಿರ್ತಾರೆ, ಅದನ್ನ ಗೊಬ್ಬರ ಮಾಡಿರ್ತಾರೆ, ಅದನ್ನು ಕೂಡ ತಂದಿಟ್ಟಿದ್ದಾರೆ ಇವರು. ಓಕೆ.